ಡೆತ್ ಆ್ಯಂಡ್ ಟ್ಯಾಕ್ಸ್ ಆರ್ ಸರ್ಟನ್ ಇನ್ ಲೈಫ್ ಅಂತ. ದೇರ್ ಇಸ್ ನಥಿಂಗ್ ಸರ್ಟನ್ ಅದರ್ ದ್ಯಾನ್ ದೀಸ್ ಟು ಅಂತ. ಸೊ ಯು ಕ್ಯಾನ್ ಪ್ಲ್ಯಾನ್ ದಿ ಯುವರ್ ಟ್ಯಾಕ್ಸ್, ಯು ಕೆನಾಟ್ ಅವಾಯ್ಡ್ ದಿ ಟ್ಯಾಕ್ಸ್. ನಂದು ಇನ್ಕಮು 8 ಲಕ್ಷ ಅಂತ ಇಟ್ಕೊಂಡ್ರೆ ನಂದು 8 ಲಕ್ಷಕ್ಕೆ ನಂದು ಟ್ಯಾಕ್ಸು ಸ್ಲ್ಯಾಬಿಗೆ 74,000 ಬರ್ತಾ ಇದೆ ಅಂದರೆ ಅದಕ್ಕೆ ಟಿ ಡಿ ಎಸ್ಸು ಒಂದು 30,000 ಆಗಿತ್ತು ಅಂದರೆ, ಸೊ 74,000 ಒಳಗೆ 30,000 ಮೈನಸ್ ಮಾಡಿದರೆ ಇನ್ನು 44,000 ರೂಪಾಯಿ ನಾನು ಗೌರ್ಮೆಂಟಿಗೆ ತುಂಬಬೇಕು. ಅದು ತುಂಬಲಿಕ್ಕೆ 2 ಮೆಥಡ್ ಅವ. ನಮಸ್ತೆ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಎಜುಕೇಷನ್ ಪಾಡ್ಕಾಸ್ಟ್ನ ಭಾಗವಾದ 3ನೇ ಸಂಚಿಕೆಯಲ್ಲಿ ಅಡ್ವಾನ್ಸ್ ಟ್ಯಾಕ್ಸ್ ಅಂದರೆ ಏನಂತ ತಿಳ್ಕೊಳ್ಳಿಕ್ಕೆ ಅಥವಾ ಅದನ್ನು ತಿಳಿಸ್ಲಿಕ್ಕೆ ನಮ್ಮೊಂದಿಗೆ ಇವತ್ತಿನ ಸ್ಟುಡಿಯೋದಲ್ಲಿ ಇರುವಂಥವರು CA ಚಿದಂಬರ್ ಚಿಕ್ಕೆರೂರ್, ಪ್ರಾಕ್ಟಿಸಿಂಗ್ ಚಾರ್ಟರ್ಡ್ ಅಕೌಂಟೆಂಟ್, ಬೆಂಗಳೂರು. ಇವರು ಆಲ್ರೆಡಿ ನಮಗೆ 2 ವಿವರವಾದ ಸಂಚಿಕೆಗಳಲ್ಲಿ ಇನ್ಕಮ್ ಟ್ಯಾಕ್ಸ್ ಅಂದರೆ ಏನು, ಇನ್ಕಮ್ ಟ್ಯಾಕ್ಸ್ ಹೇಗೆ ಫೈಲ್ ಮಾಡಬೇಕು, ಯಾವಾಗ ಫೈಲ್ ಮಾಡಬೇಕು, ಸೆಲ್ಫ್ ಫೈಲಿಂಗ್ ಅದು ಹೇಗೆ ಮಾಡಬೇಕಾ ಬೇಡವಾ ಹೇಳುವಂಥದ್ದೆಲ್ಲ ವಿಷಯಗಳ ಬಗ್ಗೆ ಬಹಳ ಸವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಈಗ ಈ ಸಂಚಿಕೆಯಲ್ಲಿ ಮತ್ತೊಮ್ಮೆ ನಮ್ಮೊಟ್ಟಿಗೆ ಇದ್ದಾರೆ ಈ ಅಡ್ವಾನ್ಸ್ ಟ್ಯಾಕ್ಸ್ ಅಂದರೆ ಏನಂತ ಹೇಳಲಿಕ್ಕೆ. ಸೊ ನಮಸ್ತೆ ಸರ್, ಇವತ್ತಿನ ಈ ಸಂಚಿಕೆಗೆ ನಿಮಗೆ ಸ್ವಾಗತ. ಸೊ ಆಲ್ರೆಡಿ ನೀವು ಬಹಳ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಿ, ಆದರೆ ಇನ್ನೂ ನಿಮ್ಮ ಒಂದು ಮಾಹಿತಿ, ನಿಮ್ಮ ಜ್ಞಾನ ನಮಗೆ ಬೇಕು ಅಂತ ಹೇಳುವಂಥ ಕಾರಣಕ್ಕೆ ಇನ್ನೊಂದೊಂದು ಸಂಚಿಕೆಯನ್ನು ನಾವು ಇಟ್ಕೊಂಡಿದ್ದೇವೆ. ಸೊ ಅದರಲ್ಲಿ ಅಡ್ವಾನ್ಸ್ ಟ್ಯಾಕ್ಸ್ ಅಂತ ನಾವು ಕೇಳ್ತಾ ಇರ್ತೇವೆ, ಅದು ಏನು ಅಂತಲೇ ನಮ್ಗೆ ಅರ್ಥ ಆಗೋದಿಲ್ಲ. ಸೊ ಅಡ್ವಾನ್ಸ್ ಟ್ಯಾಕ್ಸ್ ಅಂದರೆ ಏನು ಸರ್? ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ನಾವು ಅಸೆಸ್ಸಿಯಾಗಿ ತುಂಬುವಂಥ ಮೆಥಡ್ಗಳವ. ಒಂದು TDS ಅಂತ, ಟ್ಯಾಕ್ಸ್ ಡಿಡಕ್ಷನ್ ಎಟ್ ಸೋರ್ಸು. ಯೂಶ್ವಲಿ ಯಾರು ಮಾಡ್ತಾರೆ ಅಂದರೆ ಯಾರು ಅಮೌಂಟ್ ಕೊಡ್ತಾ ಇರ್ತಾರೆ. ಈಗ ನಾನು ಸ್ಯಾಲ್ರಿಡ್ ಪರ್ಸನ್ನು, ಎಂಪ್ಲಾಯರ್ ಯಾರು ನಂಗೆ ಸ್ಯಾಲ್ರಿ ಕೊಡ್ತಿರ್ತಾರೋ ಅವರು ಡಿಡಕ್ಟ್ ಮಾಡಿ ನನಗೆ ಉಳಿದಿದ್ದ ಅಮೌಂಟ್ ಕೊಡೋದಕ್ಕೆ TDS ಅಂತಾರೆ. ಇನ್ನು ಅಡ್ವಾನ್ಸ್ ಟ್ಯಾಕ್ಸ್ ಅಂದರೆ ಏನಂದರೆ, ಅಡ್ವಾನ್ಸಾಗಿ ನಾನೇ ಪ್ಲ್ಯಾನ್ ಮಾಡಿ ನಂದು ಇಷ್ಟು ಇನ್ಕಮ್ ಇದೆ, ಈ ಇನ್ಕಮ್ ಮೇಲೆ ನಾನೇ ಸೆಲ್ಫಾಗಿ ಅಸೆಸ್ಮೆಂಟ್ ಮಾಡಿಕೊಂಡು ನಾನು ಟ್ಯಾಕ್ಸ್ ಬಿಫೋರ್ ಅಸೆಸ್ಮೆಂಟ್ ಇಯರ್ ಕಂಪ್ಲೀಟ್ ಆಗೋಕ್ಕಿಂತ ಮೊದಲೇ ನಾವು ಮಾಡುವಂಥದ್ದಕ್ಕೆ ಅಡ್ವಾನ್ಸ್ ಟ್ಯಾಕ್ಸ್ ಅಂತಾರೆ. ಇನ್ನೊಂದು ಬರುವಂಥ ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ಅಂದರೆ ಪ್ರಯರ್ ಇಯರು 2022 to 23 ಇತ್ತು ಅಂದರೆ ಆದಮೇಲೆ ಏನು ನಾವು ರಿಟರ್ನ್ ಫೈಲ್ ಮಾಡೋ ಮುಂದೆ ನಾನು ನಂದೇ ಎಕ್ಸ್ಟ್ರಾ ಟ್ಯಾಕ್ಸ್ ಬರ್ತಾ ಇದ್ದರೆ ಆ ಲಯಬಿಲಿಟಿನ ಫಿಲ್ ಮಾಡಲಿಕ್ಕೆ ಮಾಡುವಂಥದ್ದಕ್ಕೆ ಸೆಲ್ಫ್ ಅಸೆಸ್ಮೆಂಟ್ ಅದಕ್ಕೆ ಅಡ್ವಾನ್ಸ್ ಇದಕ್ಕೆ ಏನಂತಾರೆ, ಅದು ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ಅಂತಾರೆ. ಸೊ 3 ಮೆಥಡ್ ಒಳಗೆ ಈ ಉದ್ದೇಶ ಏನಿರ್ತದೆ ಅಂದರೆ ಅಸೆಸ್ಸಿಯಿಂದ ಗೌರ್ಮೆಂಟಿಗೆ ಹೋಗುವಂಥದ್ದು ಅಮೌಂಟಿಗೆ ಟ್ಯಾಕ್ಸ್ ರಿಕವರಿ ಮೆಕ್ಯಾನಿಸಮ್ ಅಂತೇಳಿ ನಾವು ಅದಕ್ಕೆ ಟ್ಯಾಕ್ಸನ್ನು ಗೌರ್ಮೆಂಟಿಗೆ ಹೆಂಗೆ ನಾವು ತುಂಬಬೇಕು ಇರ್ತವೆ ಇವು ಮೆಥಡ್ಸ್. ಇವು ಇದ್ರೊಳಗೆ ಟ್ಯಾಕ್ಸ್ ಡಿಡಕ್ಷನ್ ಎಟ್ ಸೋರ್ಸ್ ಅದ್ರೊಳಗೆ ನಮ್ಮದು ಯಾವುದೇ ರೋಲ್ ಇರೋಂಗಿಲ್ಲ. ಬೇರೆಯವರು ಅಂದರೆ ಎಂಪ್ಲಾಯರ್ ಮಾಡುವಂಥ ರೋಲ್ ಇರ್ತದೆ ಅಥವಾ ಬ್ಯಾಂಕರ್ಸ್ ಮಾಡುವಂಥ ರೋಲ್ ಇರ್ತದೆ. ನಮ್ಮದು ಏನೂ ರೋಲ್ ನಮ್ಮ ರೋಲ್ ಇರೋದು ಅವ್ರ ಕಡೆಯಿಂದ ಆ ಸರ್ಟಿಫಿಕೇಟ್ ಇಸ್ಕೋಬೇಕು. ಇದರ ಫಾರ್ಮ್ 16 ಅಂತ ಎಂಪ್ಲಾಯರ್ ಕಡೆಯಿಂದ ಸರ್ಟಿಫಿಕೇಟ್ ಇಸ್ಕೋಬೇಕು ವರ್ಷಕ್ಕೊಮ್ಮೆ. 3 ತಿಂಗಳಿಗೊಮ್ಮೆ ಬ್ಯಾಂಕಿಗೆ ಹೋಗಿ ಫಾರ್ಮ್ 16A ಅಂತ, 16A ಅಂದರೆ ಇಂಟ್ರೆಸ್ಟಿಗೆ ಯಾವುದೇ ರೀತಿಯಿಂದ TDS ಮಾಡಿದರೆ ಆ ಟ್ಯಾಕ್ಸನ್ನು ನಾವು ತೊಗೋಬೇಕು. ಅಲ್ಲೇ 10% ತೊಗೊತಾರೆ. ಇದಲ್ಲದೆ ಅಡ್ವಾನ್ಸ್ ಟ್ಯಾಕ್ಸ್ ಅಂತ ಏನು ಅಂದರೆ, ನಂದು ಇನ್ಕಮ್ಮು 8 ಲಕ್ಷ ಅಂತ ಇಟ್ಕೊಂಡ್ರೆ ನಂದು 8 ಲಕ್ಷಕ್ಕೆ ನಂದು ಟ್ಯಾಕ್ಸು ಸ್ಲ್ಯಾಬಿಗೆ 74,000 ಬರ್ತಾ ಇದೆ ಅಂದರೆ ಅದಕ್ಕೆ TDS ಒಂದು 30,000 ಆಗಿತ್ತು ಅಂದರೆ, ಸೊ 74,000 ಒಳಗೆ 30,000 ಮೈನಸ್ ಮಾಡಿದರೆ ಇನ್ನು 44,000 ರೂಪಾಯಿ ನಾನು ಗೌರ್ಮೆಂಟಿಗೆ ತುಂಬಬೇಕು. ಅದು ತುಂಬಲಿಕ್ಕೆ 2 ಮೆಥಡ್ ಅವ. ಒಂದು, ನಾನು ಅಡ್ವಾನ್ಸ್ ಟ್ಯಾಕ್ಸ್ ಥ್ರೂ ಪೇಮೆಂಟ್ ಮಾಡಬೇಕು, ಇಲ್ಲ ನಾ ಆ ಇಯರ್ ಮುಗಿದ ಮೇಲೆ ನಾನು ರಿಟರ್ನ್ ಫೈಲ್ ಮಾಡೋ ಮುಂದೆ ಫೈಲ್ ಮಾಡ್ತೇವೆ. ಅದಕ್ಕೆ ಸೆಲ್ಫ್ ಅಸೆಸ್ಮೆಂಟ್ ಅಂತೆ. ಸೊ ಟೈಮಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಗೌರ್ಮೆಂಟ್ದವ್ರು ಏನು ಹೇಳ್ತಾರೆ, ಯಾವುದೇ ವ್ಯಕ್ತಿ, ಅವರು ಕಂಪ್ನಿ ಆಗಿರ್ಬೋದು, ಅವರು ಇಂಡಿವಿಜುವಲ್ ಆಗಿರ್ಬೋದು, ಬಿಸ್ನೆಸ್ ಮನ್ ಆಗಿರ್ಬೋದು, ಯಾವುದೇ ವ್ಯಕ್ತಿಗಳು ಅವ್ರದ್ದು ಟ್ಯಾಕ್ಸ್ ಲಯಬಿಲಿಟಿ 1 ವರ್ಷಕ್ಕೆ 10,000ಕ್ಕಿಂತ ಜಾಸ್ತಿ ತುಂಬಬೇಕು ಅನ್ನುವಂಥದ್ದು ಇದ್ದರೆ ಅವರು ಈ ಅಡ್ವಾನ್ಸ್ ಟ್ಯಾಕ್ಸ್ ಮಾಡಬೇಕು ಅಂತದೆ. ಅಂದರೆ ನಂದು 8 ಲಕ್ಷದ ಒಂದು ಇನ್ಕಮ್ ಒಳಗೆ ನಂದು ಸ್ಯಾಲ್ರಿನೇ ಇದೆ, ಸ್ಯಾಲ್ರಿ ಬಿಟ್ಟು ಬೇರೆ ಯಾವುದೇ ಇನ್ಕಮ್ ಇಲ್ಲ ಅಂದರೆ ಅದು ಬರುವಂಥದ್ದು 74,000 ರೂಪಾಯಿ ಟ್ಯಾಕ್ಸ್ ಏನಿರ್ತದೋ ಅದು ನಾನು ಎಂಪ್ಲಾಯರೇ ತೊಗೊಂಡ್ಬಿಡ್ತಾನೆ, ಅಂದರೆ TDS ಮಾಡಿಕೊಟ್ಬಿಡ್ತಾನೆ. ಆವಾಗ ನಂದು ಲಯಬಿಲಿಟಿ 0 ಆಗ್ತದೆ. ಯಾಕಂದರೆ ನಂದು 74,000 ರೂಪಾಯಿ ನಂದು ಟ್ಯಾಕ್ಸ್ ಲಯಬಿಲಿಟಿ ಇತ್ತು, 74,000 ರೂಪಾಯಿ TDS ಆಗಿದ್ದಕ್ಕೆ ನಂದು ಉಳಿದಿದ್ದ ಲಯಬಿಲಿಟಿ 0 ಆಗ್ತದೆ. ಆ 0 ಇದ್ದಿದ್ದಕ್ಕೆ ನನಗೆ ಯಾವುದು ಟ್ಯಾಕ್ಸ್ ಲಯಬಿಲಿಟಿ ಬರೋಂಗಿಲ್ಲ. ಟ್ಯಾಕ್ಸ್ ಲಯಬಿಲಿಟಿ ಬರಲಿಲ್ಲದಕ್ಕೆ ನಂದು ಯಾವುದು ಅಡ್ವಾನ್ಸ್ ಟ್ಯಾಕ್ಸ್ ಇರೋಂಗಿಲ್ಲ.
ಆದರೆ ಇದೇ 8 ಲಕ್ಷದೊಳಗೆ ಏನು ಮಾಡ್ತೀನಿ, ನಾನು ಒಂದು 6 ತಿಂಗಳಾದಮೇಲೆ ಕಂಪ್ನಿ ಚೇಂಜ್ ಮಾಡ್ತೇನೆ. ಕಂಪ್ನಿ ಚೇಂಜ್ ಮಾಡಿದಾಗ ಆ ಕಂಪ್ನಿಯವರು ಟ್ಯಾಕ್ಸ್ ಡಿಡಕ್ಷನ್ ಮಾಡಿರಲಿಲ್ಲ ಅಂದರೆ ಆವಾಗ ಆ 74,000 ರೂಪಾಯಿಗೆ ನಾನು ಸೆಲ್ಫ್ ಅಸೆಸ್ಮೆಂಟ್ ಮಾಡಿಕೊಂಡು ಅಡ್ವಾನ್ಸ್ ಟ್ಯಾಕ್ಸ್ ತುಂಬಬೇಕು. ಅಡ್ವಾನ್ಸ್ ಟ್ಯಾಕ್ಸಿಗೆ ಗೌರ್ಮೆಂಟ್ದವ್ರು ಏನು ಹೇಳ್ತಾರೆ ಅಂದರೆ, ಆಸ್ ಪರ್ ದಿ ಡಿಪಾರ್ಟ್ಮೆಂಟ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್, ಯು ಕ್ಯಾನ್ ಡೂ ದಿ ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ ಇನ್ 4 ಸ್ಟೇಜಸ್. ಅಂದರೆ 4 ಟೈಪ್ ನೀವು ಪೇಮೆಂಟ್ ಮಾಡೋಕೆ, 4 ಸ್ಟೇಜಸ್ ಒಳಗೆ. ಅಂದರೆ ಡೇಟ್ಸು ಜುಲೈ, ಸೆಪ್ಟೆಂಬರ್, ಡಿಸೆಂಬರ್ ಆ್ಯಂಡ್ ಮಾರ್ಚ್ 15th ಈಸ್ ದ ಡೇಟ್. ಅಂದರೆ ನಾನು ಜುಲೈ 15ಗೆ 15% ತುಂಬಬೇಕು, ಜೂನ್ 15ಗೆ ನಾನು 15% ತುಂಬಬೇಕು, ಸೆಪ್ಟೆಂಬರ್ 15ಗೆ 30% ಆಫ್ ಮೈ ಟ್ಯಾಕ್ಸ್ ಲಯಬಿಲಿಟಿ, ಆಮೇಲೆ ಡಿಸೆಂಬರ್ 15ಗೆ 60% ಆಫ್ ಮೈ ಟ್ಯಾಕ್ಸ್ ಲಯಬಿಲಿಟಿ, ಆ್ಯಂಡ್ ಮಾರ್ಚ್ 15th ಈಸ್ ಎ 90% ಟ್ಯಾಕ್ಸ್ ಲಯಬಿಲಿಟಿ. ಈಗ ಈ ಕೇಸ್ ಒಳಗೆ ನಾನು ಒಂದು 2 lakh ಈಸ್ ಮೈ ಟ್ಯಾಕ್ಸ್ ಲಯಬಿಲಿಟಿ ಅಂತ ಇಟ್ಕೊಂಡ್ರೆ 15% ಆಫ್ 2 lakh ಈಸ್ 30,000. 30,000 ಐ ನೀಡ್ ಟು ಪೇ ಬಿಫೋರ್ ಜೂನ್ 15th. ನೆಕ್ಸ್ಟ್ ಬರೋದು ಸೆಪ್ಟೆಂಬರ್ 15th. ಅಲ್ಲೇ ಮೈ ಟ್ಯಾಕ್ಸ್ ಲಯಬಿಲಿಟಿ ಈಸ್ 2 lakh into 30% ಈಸ್ ಈಕ್ವಲ್ ಟು 60,000 ಆಗ್ತದೆ. 60,000 ಐ ನೀಡ್ ಟು ಪೇ ಬಿಫೋರ್ ಸೆಪ್ಟೆಂಬರ್ 15th. ಆಮೇಲೆ 60% ಇನ್ ಡಿಸೆಂಬರ್ 15th ಅಂದರೆ 1,20,000. ಆಮೇಲೆ 2 lakh into 90% ಇನ್ ಮಾರ್ಚ್ 15th, ಸೊ 1,80,000. ಈ ಅಮೌಂಟ್ ತುಂಬಿದೆ ಅಂದರೆ ನನಗೆ ಡಿಪಾರ್ಟ್ಮೆಂಟ್ ವಿಲ್ ನಾಟ್ ಚಾರ್ಜ್ ಮೀ ಇಂಟ್ರೆಸ್ಟ್. ಇಲ್ಲಾಂದರೆ 1% ಪರ್ ಮಂತ್ ದೇ ವಿಲ್ ಚಾರ್ಜ್ ಮೀ ಟ್ಯಾಕ್ಸ್ ಇಂಟ್ರೆಸ್ಟ್, ವಿಚ್ ಐ ನೀಡ್ ಟು ಪೇ ವೈಲ್ ಫೈಲಿಂಗ್ ದಿ ರಿಟರ್ನ್. ಅದು ಅಡ್ವಾನ್ಸ್ ಟ್ಯಾಕ್ಸಿಂದ ಲಾಭ ಏನು ಅಂದರೆ 2 ರೀತಿಯಿಂದ. ಒಂದು, ನಾನು ರಿಟರ್ನ್ ಫೈಲ್ ಮಾಡೋ ಮುಂದೆ ಒಮ್ಮಿಕ್ಲೇ ನನಗೆ 2 lakh rupees ತುಂಬು ಅಂತಂದಾಗ ವಿತ್ ಇಂಟ್ರೆಸ್ಟು ಅಂತ ತುಂಬಿದಾಗ ಇಟ್ ವಿಲ್ ಬಿ ಹ್ಯೂಜ್ ಕ್ಯಾಶ್ ಕ್ರಂಚ್ ಫಾರ್ ಮೀ. ಸಡನ್ಲಿ ಐ ಕೆನಾಟ್ ಗೆಟ್ ಮೈ 2 lakh rupees ವಿತ್ ಇಂಟ್ರೆಸ್ಟ್. ಒಂದನೇದು. ಎರಡನೇದು, ಒಂದು ಸ್ಟ್ಯಾಂಡರ್ಡ್ ರಿಪೋರ್ಟಿಂಗ್ ಆಗ್ತದೆ ನಿಮಗೆ. ಅಂದರೆ ಒಂಥರ EMI ಬೇಸ್ಡ್ ಪೇಮೆಂಟ್ ಆದಂಗೆ ಆಗ್ತದೆ. ಒಂದು 30,000 60,000 ಹಿಂಗೆ ಕೊಟ್ಟಂಗೆ ಆಗ್ತದೆ. ಎರಡನೇದು. ಮೂರನೇದು, that interest what they are charging income tax, it is a huge 1% per month. That is equivalent. ನೀವು ಇವತ್ತಿಗೆ ಬ್ಯಾಂಕ್ ಒಳಗೆ FDಗೆ ಹೋದರೆ 6 to 7% ಇಂಟ್ರೆಸ್ಟ್ ಇದೆ. ಅಂದರೆ ನೀವು 2 lakh rupees ನೀವು ತುಂಬದೇ ಇದ್ದು ಅದನ್ನೇ ಬ್ಯಾಂಕ್ ಒಳಗೆ ಇಟ್ಟಾಗ 6% ಯು ಲರ್ನ್, ಬಟ್ ಯು ಆರ್ ಗೋಯಿಂಗ್ ಟು ಪೇ 12% ಲೇಟರ್ ಸ್ಟೇಜ್ ಟು ದ ಡಿಪಾರ್ಟ್ಮೆಂಟ್, ವಿಚ್ ಯು ಕ್ಯಾನ್ ಅರ್ನ್ ಇಟ್ ಬೈ ಪೇಯಿಂಗ್ ಅಡ್ವಾನ್ಸ್ ಟ್ಯಾಕ್ಸ್ ಇನ್ ವೆಲ್ ಇನ್ ಅಡ್ವಾನ್ಸ್. ಸೊ ಯು ಕ್ಯಾನ್ ಸೇವ್ ಯುವರ್ ಇಂಟ್ರೆಸ್ಟ್ ಇಫ್ ಯು ಪ್ಲಾನ್ ಯುವರ್ ಅಡ್ವಾನ್ಸ್ ಟ್ಯಾಕ್ಸ್. So, how to pay advance tax is very important. Form 280 is a defined form for filing the advance tax. ಅಲ್ಲೇ ನಾವು ಅಸೆಸ್ಮೆಂಟ್ ಇಯರ್ಸ್ ಚೂಸ್ ಮಾಡಬೇಕು, ಪ್ಯಾನ್ ನಂಬರ್ ಹಾಕಬೇಕು, ಪ್ಲಸ್ ನಮ್ಮದು ಎಷ್ಟು ಟ್ಯಾಕ್ಸ್ ತುಂಬಬೇಕು ಅಂತ ಇದನ್ನು ಮಾಡಿ ಆನ್ಲೈನ್ ಪೇಮೆಂಟ್ ಅದ. ಈಗ ಅದು ನೆಫ್ಟ್ ಇರ್ಬೋದು, RTGS ಇರ್ಬೋದು, ಅಥವಾ UPIನೂ ಈಗ ರೀಸೆಂಟಾಗಿ UPIನೂ ಅಲೋ ಮಾಡಿದ್ದಾರೆ. ಸೊ ಇಟ್ ಮೇ ಟೇಕ್ಸ್ 10 to 15 minutes ಟು ಪೇ ಇಟ್ ಆಫ್. ಇಲ್ಲಿ ಏನು ವೆರಿ ಇಂಪಾರ್ಟೆಂಟ್ ಈಸ್ ನಾಟ್ ಹೌ ಟು ಪೇ ದಿ ಟ್ಯಾಕ್ಸ್, ಇಟ್ ಈಸ್ ಹೌ ಟು ಅಸೆಸ್ ಯುವರ್ ಇನ್ಕಮ್. ಅದು ಟ್ಯಾಕ್ಸ್ ಲಯಬಿಲಿಟಿ ಹೆಂಗೆ ಬರ್ತದೆ ಅಂತಂದರೆ 2-3 ಕಾರಣದಿಂದ ಬರ್ತಿರ್ತಾವೆ. ಒಂದು, ನಾನು ಜಾಬ್ ಚೇಂಜ್ ಮಾಡಿದರೆ, ಸೊ ನಾನು TDS ಆಗಿರೋಂಗಿಲ್ಲ, ಅದಕ್ಕೆ ನಾನು ಎಕ್ಸ್ಟ್ರಾ ಟ್ಯಾಕ್ಸ್ ತುಂಬಬೇಕಾಗ್ತದೆ, ಆವಾಗ ನಾನು ಅಡ್ವಾನ್ಸ್ ಟ್ಯಾಕ್ಸ್ ತುಂಬ. ಎರಡನೇದ್ದು, ನಾನು ಶೇರ್ ಮಾರ್ಕೆಟ್ ಒಳಗೆ ನನ್ನದು ಇನ್ಕಮ್ ಜನ್ರೇಟ್ ಮಾಡೇನೆ, ಎಕ್ಸ್ಟ್ರಾ ಗೇನ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದೆ, ಅದರಿಂದ ನನಗೆ ಟ್ಯಾಕ್ಸ್ ತುಂಬಬೇಕಾಗ್ತದೆ. ಆ ಟ್ಯಾಕ್ಸ್ಗೆ ನಾವು ಮತ್ತು ಅಡ್ವಾನ್ಸ್ ಟ್ಯಾಕ್ಸ್ ತುಂಬಬೇಕಾಗ್ತದೆ. ಮೂರನೇದ್ದು, ನಂದು ರೆಂಟಲ್ ಇನ್ಕಮ್ ಬರ್ತಾಯಿದೆ, ಅಲ್ಲಿ ರೆಂಟಲ್ ಇನ್ಕಮ್ ಯೂಶ್ವಲಿ ಟೆನೆಂಟ್ ವಿಲ್ ನಾಟ್ ಡೂ ದಿ TDS, ಅದಕ್ಕೆ ನಾವೇ ತುಂಬಬೇಕಾಗ್ತದೆ. ಆವಾಗ ನಾವು ಅಡ್ವಾನ್ಸ್ ಟ್ಯಾಕ್ಸ್ ಮಾಡೋದು ಒಳ್ಳೆಯದು. ಇನ್ನೊಂದು ನಾಲ್ಕನೇದ್ದು, ಈ ಬೇರೆ ಬಿಸ್ನೆಸ್ ಇನ್ಕಮ್ ಇದೆ ನಂದು, ಆ ಬಿಸ್ನೆಸ್ ಇನ್ಕಮ್ ಮಾಡಿದವರು ನನಗೆ ಯಾವುದೇ ರೀತಿಯಿಂದ TDS ಆಗಿಲ್ಲ, ಆವಾಗ ನಾನು ಇದನ್ನು ಅಡ್ವಾನ್ಸ್ ಟ್ಯಾಕ್ಸ್ ತುಂಬಬೇಕಾಗ್ತದೆ. ಇನ್ನೊಂದು, ಈ ಬ್ಯಾಂಕ್ ಇಂಟ್ರೆಸ್ಟು, ಬ್ಯಾಂಕ್ ಒಳಗೆ ಇಂಟ್ರೆಸ್ಟಿಗೆ TDS ಆಗೋದು ಬರೀ 10%, ಆದರೆ ನಂದು ಟ್ಯಾಕ್ಸ್ ರೇಟು
ನಾನು ಗೌರ್ಮೆಂಟಿಗೆ ತುಂಬ್ತಾ ಇದ್ದಿದ್ದು ಇವತ್ತಿಗೆ 30% ಅಂತ ಇರ್ತಾರೆ. ಬಿಕಾಸ್ ಮೈ ಇನ್ಕಮ್ ಈಸ್ ಮೋರ್ ದ್ಯಾನ್ 10 lakh ಇದ್ದಾಗ ನಾನು 30% ಸ್ಲ್ಯಾಬ್ ರೇಟ್ ಒಳಗೆ ಬರ್ತೇನೆ. ಆವಾಗ ನನಗೆ ಇದು ಪ್ರತಿಯೊಂದು ಇನ್ಕಮು 10% TDS ಆಗಿರ್ತದೆ. ಇನ್ನು ಎಕ್ಸ್ಟ್ರಾ 20% ಐ ನೀಡ್ ಟು ಕ್ಯಾಲ್ಕುಲೇಟ್ ಆ್ಯಂಡ್ ಪೇ ಟು ದ ಗೌರ್ಮೆಂಟ್. ಇಟ್ ಈಸ್ ಬೆಟರ್ ಇಫ್ ಯು ಗಿವ್ ಇಟ್ ಇನ್ ಅಡ್ವಾನ್ಸ್. ಅದರ್ವೈಸ್ ಆ ಇಂಟ್ರೆಸ್ಟ್ ವಿಲ್ ಬಿ ಮೋರ್. ಯೂಶಲಿ ಏನು ಮಾಡುತ್ತೆ, ಅಸೆಸ್ಸಿಗೆ ನಾವು ಅಡ್ವೈಸ್ ಮಾಡೋದು ಏನಂದರೆ, ಪ್ಲ್ಯಾನ್ ಯುವರ್ ಇನ್ಕಮ್, ಪ್ಲ್ಯಾನ್ ಯುವರ್ ಟ್ಯಾಕ್ಸ್ ಅಂತ ಹೇಳ್ತಾರೆ. ಅಥವಾ ನಾವೇನಂತ, ಇಫ್ ಯು ನೋ ದಿ ಇನ್ಕಮ್, ಆಲ್ವೇಸ್ ಮೇಕ್ ಶೋರ್ ದಟ್ ಯು ಪೇ ಅಡ್ವಾನ್ಸ್ ಟ್ಯಾಕ್ಸ್. ಅಡ್ವಾನ್ಸ್ ಟ್ಯಾಕ್ಸ್ ಈಸ್ ಎ ಮೋರ್ ಆಫ್ ಎ huge earning for the people, because he can save the huge interest of it. So before March 31st ಒಳಗೆ ಯಾವ್ಯಾವ ಟ್ಯಾಕ್ಸ್ ತುಂಬ್ತಾ ಇರ್ತಾರೋ ಬೇರೆ ಬೇರೆ, ಅದು ಅವ್ರು ಜೂನು ಸೆಪ್ಟೆಂಬರ್ ಅಂತ ಡೇಟ್ ಕೊಟ್ಟರು, ನೀವು ಯಾವುದೇ ಟೈಮ್ ಒಳಗೂ ತುಂಬೋದು. ಅವು ಯಾವುದೇ ಅಮೌಂಟ್ ತುಂಬೋದಕ್ಕೆ ಅಡ್ವಾನ್ಸ್ ಟ್ಯಾಕ್ಸ್ ಅಂತಾರೆ. ಅಂದರೆ ಯು ಕ್ಯಾನ್ ಪ್ಲ್ಯಾನ್ ಯುವರ್ ಟ್ಯಾಕ್ಸ್ ಇನ್ ಅಡ್ವಾನ್ಸ್, ದಟ್ ಈಸ್ ಕಾಲ್ಡ್ ಅಡ್ವಾನ್ಸ್ ಟ್ಯಾಕ್ಸ್. ಸೊ ಆಫ್ಟರ್ ಏಪ್ರಿಲಿಂದ ಏನು ತುಂಬ್ತಾ ಇರ್ತೇವೆ ಇದಕ್ಕೆ ನಾವೇನಂತೇವೆ, ವಿಲ್ ಕಾಲ್ಡ್ ಎ ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್. ಸೊ ಸೆಲ್ಫ್ ಅಸೆಸ್ಮೆಂಟಿಗೆ ಏನಾಗ್ತದೆ, ಏಪ್ರಿಲಿಂದ ದೇರ್ ಇಸ್ ಎ ಸೆಕ್ಷನ್ಸ್ ವಿ ಕಾಲ್ ಇಟ್ 234A, 234B, 234C. 234C is applicable for advance tax, which is 1% per month from the day of 234B is going to calculate from April 2021, whatever, April of that assessment year. So you can avoid your all interest if you pay the advance tax on time. ಓಕೆ ಸರ್. ಸೊ ಹಾಗಿದ್ರೆ ಅಡ್ವಾನ್ಸ್ ಟ್ಯಾಕ್ಸ್ ಯಾವಾಗ ಫೈಲ್ ಮಾಡಬೇಕು, ಯಾರು ಫೈಲ್ ಮಾಡಬೇಕು ಅಂತೆಲ್ಲ ತಿಳಿಸ್ಕೊಟ್ರಿ. ಮತ್ತು ಬೇರೆ ಏನಾದರೂ ಫೈನಲ್ ಆಗಿ ನಿಮಗೆ ಹೇಳಲಿಕ್ಕಿದೆ ಅಡ್ವಾನ್ಸ್ ಟ್ಯಾಕ್ಸ್ ಸಂಬಂಧಪಟ್ಟಾಗ ಏನಾದರೂ ಮೆಸೇಜ್ ಕೊಡಲಿಕ್ಕೆ ಇದೆಯಾ? ಅದೇ ಒಂದು ಕಡೆ ಹೇಳ್ತಾರೆ, ಡೆತ್ ಆ್ಯಂಡ್ ಟ್ಯಾಕ್ಸ್ ಆರ್ ಸರ್ಟನ್ ಇನ್ ಲೈಫ್ ಅಂತ. ದೇರ್ ಇಸ್ ನಥಿಂಗ್ ಸರ್ಟನ್ ಅದರ್ ದ್ಯಾನ್ ದೀಸ್ ಟು ಅಂತ. ಸೊ ಯು ಕ್ಯಾನ್ ಪ್ಲ್ಯಾನ್ ಯುವರ್ ಟ್ಯಾಕ್ಸ್, ಯು ಕೆನಾಟ್ ಅವಾಯ್ಡ್ ದಿ ಟ್ಯಾಕ್ಸ್. ಸೊ if you plan the advance tax, it is better to pay in advance. You can save your money. That's good. ಓಕೆ ಸರ್. ಸೊ ಹಾಗಿದ್ರೆ ಒಂದು ಬೆನಿಫಿಟ್ ಆಗತ್ತೆ ಅಂತ ಹೇಳ್ತಾ ಇದ್ದೀರಿ ಅಡ್ವಾನ್ಸ್ ಟ್ಯಾಕ್ಸ್ ಫೈಲ್ ಮಾಡೋದ್ರಿಂದ. ಒಂದು ಲಾಸ್ಟು, ಇಫ್ ಯು ಪೇ ಮೋರ್ ಅಡ್ವಾನ್ಸ್ ಟ್ಯಾಕ್ಸ್ ಆಲ್ಸೋ, ಈವನ್ ಇನ್ ಫೈಲಿಂಗ್, ಇಫ್ ಯು ಥಿಂಕ್ ದಟ್ ಯು ಆರ್ ಹ್ಯಾವಿಂಗ್ ಲೆಸ್ ಟ್ಯಾಕ್ಸ್ ಲಯಬಿಲಿಟಿ, ಯು ಕ್ಯಾನ್ ಗೆಟ್ ದಿ ರಿಫಂಡ್ ವಿತ್ 6% ಇಂಟ್ರೆಸ್ಟ್ ಫ್ರಮ್ ದಿ ಗೌರ್ಮೆಂಟ್ ಇಟ್ಸೆಲ್ಫ್. ಓಕೆ ಓಕೆ, ಅದೊಂದು ಹೊಸ ವಿಚಾರ. ಅದು ಒಂದು ದೊಡ್ಡ ಬೆನಿಫಿಟ್. ಯಾಕಂದ್ರೆ ನೀವು ಬ್ಯಾಂಕ್ ಒಳಗೆ ಇಟ್ಟಾಗೂ ಅಷ್ಟು ಟ್ಯಾಕ್ಸ್ ಇಂಟ್ರೆಸ್ಟ್ ನಿಮಗೆ ಸಿಗೋಂಗಿಲ್ಲ. ಅದಕ್ಕಿಂತ ಜಾಸ್ತಿ ಇಂಟ್ರೆಸ್ಟು ನೀವು ಅಡ್ವಾನ್ಸ್ ಟ್ಯಾಕ್ಸ್ ತೊಗೊಂಡು ಫೈಲ್ ಮಾಡಿದಾಗ ರಿಫಂಡ್ ಏನಾದ್ರು ಬಂತಂದರೆ ಅದು ಯು ವಿಲ್ ಗೆಟ್ ಅರ್ನ್ ಮೋರ್ ಬೈ ದ್ಯಾಟ್. ಓಕೆ ಸರ್. ಸೊ ಬಹಳ ಒಂದು ಕೂಲಂಕುಷವಾಗಿ ತಿಳಿಸ್ಕೊಟ್ರಿ ಅಡ್ವಾನ್ಸ್ ಟ್ಯಾಕ್ಸ್ ಅಂದರೆ ಏನಂತ ಹೇಳಿ. ಸೊ ಇನ್ನು ಮುಂದಿನ ಸಂಚಿಕೆಗಳಲ್ಲೂ ಕೂಡ ನಮಗೆ ಬೇರೆ ಬೇರೆ ಆಯಾಮಗಳನ್ನು ತಿಳಿಸ್ಕೊಡ್ತೀರಿ ಹೇಳುವಂಥ ನಮ್ಮ ಕಲ್ಪನೆ. ಸೊ ಥ್ಯಾಂಕ್ ಯು ಸೊ ಫಾರ್ ಕಮಿಂಗ್ ಫಾರ್ ದಿ ಸ್ಟುಡಿಯೋ ಆ್ಯಂಡ್ ಗಿವಿಂಗ್ ಸಚ್ ಅ ವಂಡರ್ಫುಲ್ ಇನ್ಫಾರ್ಮೇಷನ್. ಸೊ ಹಾಗೆ ವೀಕ್ಷಕರೇ ನೋಡಿದ್ರಲ್ಲ ಇಲ್ಲಿ ತನಕ ಅಡ್ವಾನ್ಸ್ ಟ್ಯಾಕ್ಸ್ನ ಮಹತ್ವ, ಹಾಗೆ ಹೇಗೆ ಫೈಲ್ ಮಾಡಬೇಕು, ಯಾವತ್ತು ಫೈಲ್ ಮಾಡಬೇಕು ಹೇಳೋಂಥದ್ದೆಲ್ಲ ಸರ್ ತಿಳಿಸ್ಕೊಟ್ರು. ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋ ಖಂಡಿತವಾಗಿಯೂ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಚಾರವನ್ನು ನಿಮ್ಮೊಂದಿಗೆ ತರಲಿದ್ದೇವೆ. ಅಲ್ಲಿ ತನಕ ನಮಸ್ತೆ, ಥ್ಯಾಂಕ್ ಯು.